ಕಾರ್ಮಿಕ ನೀತಿಯನ್ನ ಖಂಡಿಸಿ ರಾಜಭವನಕ್ಕೆ ಮುತ್ತಿಗೆ ಹಾಕಲಿಕ್ಕೆ ನಿರ್ಧರಿಸಿದ್ದಾರೆ ಕಾರ್ಮಿಕ ಸದಸ್ಯರು. ಟೌನ್ ಹಾಲ್ ಬಳಿ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಈಗ ರಾಜಭವನಕ್ಕೆ ಮುತ್ತಿಗೆ ಹಾಕಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನ ಟೌನ್ ಹಾಲ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಯಾಕಂದ್ರೆ ಟೌನ್ ಹಾಲ್ನಲ್ಲಿ ಎಲ್ಲಾ ಕಾರ್ಮಿಕ ಸಂಘಟನೆಗಳ ಸದಸ್ಯರುಗಳು ಕೂಡ ಸೇರಿರುವಂತದ್ದು. ಅಲ್ಲಿಂದ ರ್ಯಾಲಿ ಮುಖೇನ ರಾಜಭವನವನ್ನ ತಲುಪಲಿದ್ದಾರೆ. ಟೌನ್ ಹಾಲ್ನಿಂದ ರಾಜಭವನಕ್ಕೆ ಹೊರಡಲಿದ್ದಾರೆ ಸಾವಿರಾರು ಕಾರ್ಮಿಕರು. ಕೆಆರ್ ಮಾರ್ಕೆಟ್ ಕಾರ್ಪೊರೇಷನ್ ಸರ್ಕಲ್ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪೀಣ್ಯದಿಂದ ಟೌನ್ ಹಾಲ್ನಂತಹ ಹೊರಟ ಬೃಹತ್ ಬೈಕ್ ರ್ಯಾಲಿ ಟೌನ್ ಹಾಲ್ ಅನ್ನು ತಲುಪಲಿದ್ದು ಅಲ್ಲಿಂದ ರಾಜಭವನಕ್ಕೆ ತೆರಳಲಿದ್ದಾರೆ. ಟೌನ್ ಹಾಲ್ನಲ್ಲಿ ಜಮಾಯಿಸಲಿದ್ದಾರೆ ಸಾವಿರಾರು ಕಾರ್ಮಿಕರು. ಈಗಾಗಲೇ ಸಾವಿರಾರು ಕಾರ್ಮಿಕರು ಅಲ್ಲಿ ನೆರೆದಿರುವಂಥದ್ದು. ಇನ್ನಷ್ಟು ಕಾರ್ಮಿಕರು ಟೌನ್ ಹಾಲ್ನಿಂದ ರಾಜಭವನದತ್ತ ಬೃಹತ್ ರ್ಯಾಲಿಯ ಮೂಲಕ ತಲುಪ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಟೌನ್ ಹಾಲ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಎಸ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಟೌನ್ ಹಾಲ್ನಲ್ಲಿ ಸಾವಿರಾರು ಕಾರ್ಮಿಕರು ನೆರೆದಿರುವಂಥದ್ದು. ಇನ್ನಷ್ಟು ಜನ ರ್ಯಾಲಿಯ ಮೂಲಕ ಬೈಕ್ ರ್ಯಾಲಿಯ ಮೂಲಕ ಪೀಣ್ಯದಿಂದ ಹೊರಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲೆಲ್ಲವೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬೈಕ್ ರ್ಯಾಲಿಯ ಮೂಲಕ ಪೀಣ್ಯದಿಂದ ಹೊರಟಿರುವಂತಹ ರ್ಯಾಲಿ ಟೌನ್ ಹಾಲ್ ಅನ್ನು ತಲುಪಲಿದೆ. ಈಗಾಗಲೇ ಟೌನ್ ಹಾಲ್ನಲ್ಲೂ ಕೂಡ ಬಹಳಷ್ಟು ಮಂದಿ ನೆರೆದಿದ್ದಾರೆ. ನಂತರ ಎಲ್ಲರೂ ಒಟ್ಟಾಗಿ ರಾಜಭವನದ ತೆರಳುವಂತಹ ಪ್ಲಾನ್ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಟೌನ್ ಹಾಲ್ ಸುತ್ತಮುತ್ತ ಕೆಆರ್ ಮಾರ್ಕೆಟ್ ಕಾರ್ಪೊರೇಷನ್ ಸರ್ಕಲ್ ಬಳಿ ಎಲ್ಲ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನಿಂತಲ್ಲೇ ನಿಂತಿವೆ ವಾಹನಗಳು. ಇವೆಲ್ಲವೂ ಕೂಡ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಟೌನ್ ಹಾಲ್ನಲ್ಲಿ ನಡೆದಿರುವಂತಹ ಕಾರ್ಮಿಕ ಸಂಘಟನೆಗಳ ರ್ಯಾಲಿಯ ಪರಿಣಾಮ. ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಪೀಣ್ಯದಿಂದ ಒಂದು ಕಡೆ ರ್ಯಾಲಿ ಹೊರಟಿದೆ, ಮತ್ತೊಂದಿಷ್ಟು ಜನ ಈಗಾಗಲೇ ಟೌನ್ ಹಾಲ್ನಲ್ಲಿ ನೆರೆದಿರುವಂತದ್ದು. ಹೀಗಾಗಿ ಸುತ್ತಮುತ್ತಲೂ ಟ್ರಾಫಿಕ್ ಜಾಮ್ ಯಾವ ರೀತಿಯಲ್ಲಿ ಸಮಸ್ಯೆ ತಲೆದೋರ್ತಾ ಇದೆ ಅಂತ? ಎಕ್ಸಾಕ್ಟ್ಲಿ ಪ್ರತಿಮಾ, ಈಗಷ್ಟೇ ಪ್ರತಿಭಟನಾ ರ್ಯಾಲಿ ಮೂವ್ ಆಗ್ತಿರೋಂತಹ ದೃಶ್ಯಗಳನ್ನ ಇದೀಗ ನೀವು ನೋಡ್ತಿರೋವಂಥದ್ದು. ಅಂದ್ರೆ ಟೌನ್ ಹಾಲ್ ಬಳಿ ಈಗಷ್ಟೇ ಒಂದು ಪ್ರತಿಭಟನಾಕಾರರಿದ್ದಾರೆ, ಅವರು ಇಲ್ಲಿಂದ ಮೂವ್ ಆಗ್ತಾ ಇದ್ದಾರೆ. ಅಂದ್ರೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಈ ಒಂದು ರ್ಯಾಲಿ ರಾಜಭವನವನ್ನ ತಲುಪುತ್ತೆ. ರಾಜಭವನವನ್ನ ತಲುಪಿ ಅಲ್ಲಿ ಒಂದು ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಮಾಡೋದಕ್ಕೆ ಇಲ್ಲಿನ ಪ್ರತಿಭಟನಾಕಾರರು ಮುಂದಾಗಿರುವಂಥದ್ದು. ಇದಲ್ದಿರ ಅಂದರೆ ಇಲ್ಲಿ ಒಂದು ಸಾಕಷ್ಟು ಒಂದು ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಇದೀಗ ಆ ಒಂದು ದೃಶ್ಯಗಳನ್ನು ಕೂಡ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡಿ ತೋರಿಸ್ತಾರೆ. ಏನು ಟೌನ್ ಹಾಲ್ ಬಳಿ ಇರುವಂತಹ ಎಲ್ಲ ರಸ್ತೆಗಳು ಕೂಡ ಟ್ರಾಫಿಕ್ ಜಾಮ್ನಿಂದಾಗಿ ಆವೃತ್ತಿ ಆಗಿರುವಂಥದ್ದು. ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಏನು ಪ್ರತಿಭಟನಾಕಾರರು ಒಂದು ಸೇರಿರೋ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಅಂದರೆ ಕಾರ್ಪೊರೇಷನ್ ಸರ್ಕಲ್ ಇಂದ ಟೌನ್ ಹಾಲ್ಗೆ ಲಿಂಕ್ ಆಗುವಂತಹ ಮೈಸೂರು ರೋಡ್ ಏನಿದೆ ಆ ರೋಡಿಗೆ ಟೌನ್ ಹಾಲ್ಗೆ ಲಿಂಕ್ ಆಗುವ ರಸ್ತೆ, ಸಂಪೂರ್ಣ ರಸ್ತೆ ಅಂದರೆ ಟೌನ್ ಹಾಲ್ ಅನ್ನ ಸಂಪರ್ಕ ಮಾಡುವಂತಹ ಎಲ್ಲ ರಸ್ತೆಗಳು ಕೂಡ ಇದೀಗ ಟ್ರಾಫಿಕ್ ಜಾಮ್ನಿಂದ ಕೂಡಿರುವಂಥದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ರ್ಯಾಲಿ ಹೊರಡಲಿದೆ. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರವನ್ನು ಸ್ಟಾಪ್ ಮಾಡಿರುವಂಥದ್ದು ಪೊಲೀಸರು. ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ವಾಹನ ಸಂಚಾರವನ್ನು ಸ್ಟಾಪ್ ಚೇತನ್, ಮತ್ತೆ ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ. ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ. ಟ್ರಾಫಿಕ್ ಜಾಮ್ನ ಸಮಸ್ಯೆ ಟೌನ್ ಹಾಲ್ನ ಸುತ್ತಮುತ್ತ ಗಮನಿಸ್ತಾ ಇದ್ರಿ. ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ರ್ಯಾಲಿ ನಡೆಸಲಾಗ್ತಾ ಇದೆ. 2 ದಿನಗಳ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಟೌನ್ ಹಾಲ್ನಲ್ಲಿ ನಡೆದಿರುವಂತಹ ಪ್ರತಿಭಟನಾಕಾರರು ಈಗ ಅಲ್ಲಿಂದ ರಾಜಭವನದತ್ತ ತೆರಳಲಿದ್ದಾರೆ. ಹೀಗಾಗಿಯೇ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಾಜಭವನದತ್ತ ರ್ಯಾಲಿ ಹೊರಡಲಿದೆ. ಈ ಹಿನ್ನೆಲೆಯಲ್ಲಿ ಸುತ್ತಮುತ್ತಲೆಲ್ಲವೂ ಕೂಡ ಟ್ರಾಫಿಕ್ ಜಾಮ್ ಸಮಸ್ಯೆ, ಜೊತೆಗೆ ಪೀಣ್ಯದಿಂದಲೂ ಕೂಡ ಒಂದು ರ್ಯಾಲಿ ಹೊರಟಿರುವಂಥದ್ದು. ಅದು ಟೌನ್ ಹಾಲ್ ಅನ್ನು ತಲುಪಲಿದೆ. ಅಲ್ಲಿಂದ ಎಲ್ಲರೂ ಒಟ್ಟಾಗಿ ರಾಜಭವನದತ್ತ ಸಾಗಲಿದ್ದಾರೆ. ರಾಜಭವನ ಚಲೋ ಹಮ್ಮಿಕೊಳ್ಳಲಾಗಿರುವಂಥದ್ದು. ಜೊತೆಗೆ ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿ ಸಲ್ಲಿಸಬೇಕು ಅನ್ನುವಂತಹ ಯೋಜನೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಪ್ರತಿಭಟನಾಕಾರರು ಕೂಡ ಕೇಂದ್ರಕ್ಕೆ ಬಿಸಿ ಮುಟ್ಟಿಸುವಂತಹ ಹಿನ್ನೆಲೆಯಲ್ಲಿ ರಾಜಭವನ ಚಲೋ ಹಮ್ಮಿಕೊಂಡಿದ್ದಾರೆ. ಹಿನ್ನೆಲೆಯಲ್ಲಿ ಟೌನ್ ಹಾಲ್ನಲ್ಲಿ ನಡೆದಿರುವಂಥದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ನೆರೆದಿದ್ದಾರೆ. ಪರಿಣಾಮ ಇಲ್ಲಿ ಸುತ್ತಮುತ್ತಲಿನ ಜಾಗದಲ್ಲೆಲ್ಲೂ ಕೂಡ ಟ್ರಾಫಿಕ್ ಜಾಮ್ ಸಮಸ್ಯೆ. ರ್ಯಾಲಿ ಸಂಚರಿಸಿರುವಂತಹ ಮಾರ್ಗದಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಒಂದು ಕಡೆ ಕೈಗೊಳ್ಳಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲೂ ಪೊಲೀಸ್ ಭದ್ರತೆ ಇರೋದನ್ನ ಪೊಲೀಸರು ಬಹಳಷ್ಟು ಮಂದಿ ಅಲ್ಲಿ ನೆರೆದಿದ್ದಾರೆ. ಟೌನ್ ಹಾಲ್ನಿಂದ ನೇರವಾಗಿ ನೋಡ್ತಾ ಇದ್ದೀರಿ ನೇರ ಪ್ರಸಾರದಲ್ಲಿ
ಟ್ರಾಫಿಕ್ ಸಮಸ್ಯೆ ತಲೆದೋರಿದೆ ಟೌನ್ ಹಾಲ್ ಸುತ್ತಮುತ್ತ. ಬೆಳಗಿನಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ ಪ್ರತಿಭಟನಾಕಾರರು. ವಿವಿಧ ಕಾರ್ಮಿಕ ಸಂಘಟನೆಗಳ ಸದಸ್ಯರೆಲ್ಲರೂ ಕೂಡ ಟೌನ್ ಹಾಲ್ನಲ್ಲೇ ಜಮಾವಣೆಗೊಂಡಿದ್ದಾರೆ. ಇನ್ನು ಪೀಣ್ಯದಿಂದ ಹೊರಟಿರುವಂತಹ ರ್ಯಾಲಿ ಕೂಡ ತಲುಪುವಂಥದ್ದು ಟೌನ್ ಹಾಲ್ಗೆ. ನಂತರ ಎಲ್ಲ ಒಟ್ಟಾಗಿ ರಾಜಭವನಕ್ಕೆ ತೆರಳಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರನ್ನ ತಡೆಯಲಿಕ್ಕೂ ಕೂಡ ಎಲ್ಲ ವ್ಯವಸ್ಥೆಗಳನ್ನ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಈಗಾಗಲೇ ಹೆಚ್ಚುವರಿ ಬಿಎಂಟಿಸಿ ಬಸ್ಗಳ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ರಾಜಭವನದತ್ತ ಸಾಗ್ತಾ ಇದೆ ಕಾರ್ಮಿಕರ ಬೃಹತ್ ರ್ಯಾಲಿ. ಟೌನ್ ಹಾಲ್ನಿಂದ ಆರಂಭ ಆಗಿದೆ ರ್ಯಾಲಿ. ಟೌನ್ ಹಾಲ್ನಿಂದ ಹೊರಟಿರುವಂತದ್ದು ರಾಜಭವನದತ್ತ ಸಾಗ್ತಾ ಇದೆ. ಟೌನ್ ಹಾಲ್ನಿಂದ ರಾಜಭವನಕ್ಕೆ ಸಾಗುವಂತಹ ಮಾರ್ಗದ ಮಧ್ಯೆ ಕೂಡ ಎಲ್ಲ ಭದ್ರತಾ ವ್ಯವಸ್ಥೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಜಲಫಿರಂಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ ಕಾರ್ಮಿಕರು. ಜೊತೆಗೆ ಇನ್ನಷ್ಟು ಜನ ಪೀಣ್ಯದಿಂದ ಬೈಕ್ ರ್ಯಾಲಿಯ ಮುಖೇನ ಟೌನ್ ಹಾಲ್ನತ್ತ ಧಾವಿಸ್ತಾ ಇರುವಂತದ್ದು. ಎಲ್ಲರೂ ಒಟ್ಟಾಗಿ ರಾಜಭವನಕ್ಕೆ ತೆರಳುತ್ತಾರೆ. ರಾಜ್ಭವನ್ ಚಲೋ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಟೌನ್ ಹಾಲ್ನಿಂದ ಹೊರಡ್ತಾ ಇದೆ ರ್ಯಾಲಿ. ಕೇಂದ್ರದ ಕಾರ್ಮಿಕ ನೀತಿಯನ್ನ ಖಂಡಿಸಿ ಕರೆದಿರುವಂತಹ ಭಾರತ್ ಬಂದ್ನ 2ನೇ ದಿನ ಇವತ್ತು. ನಿನ್ನೆ ಟೌನ್ ಹಾಲ್ನಲ್ಲಿ ನಡೆದು ನಂತರ ಫ್ರೀಡಂ ಪಾರ್ಕ್ನಲ್ಲಿ ರ್ಯಾಲಿಯನ್ನು ನಡೆಸಿದ್ರು. ಇವತ್ತು ಟೌನ್ ಹಾಲ್ನಿಂದ ರಾಜಭವನಕ್ಕೆ ತೆರಳಲಿದ್ದಾರೆ. ಅಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸುವಂತಹ ಯೋಜನೆ, ಜೊತೆಗೆ ರಾಜಭವನಕ್ಕೆ ಮುತ್ತಿಗೆ ಹಾಕಬೇಕು ಅಂದ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಟೌನ್ ಹಾಲ್ನಿಂದ ರಾಜಭವನದತ್ತ ಸಾಗ್ತಾ ಇದ್ದಾರೆ. ಪರಿಣಾಮ ಇನ್ನೊಂದು ಕಡೆ ಗಮನಿಸ್ತಾ ಇದ್ದೀರಿ, ನಿಂತಲ್ಲೇ ನಿಂತಿವೆ ವಾಹನಗಳು. ಇದು ಟೌನ್ ಹಾಲ್ನ ಚಿತ್ರಣ. ಟೌನ್ ಹಾಲ್ನ ಚಿತ್ರಣ ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲೂ ಕಾರ್ಮಿಕ ಸಂಘಟನೆಯ ಕಾರ್ಯಕರ್ತರುಗಳು ಬಾವುಟ ಹಿಡಿದು ನಿಂತಿರುವಂತದ್ದು ದೃಶ್ಯಗಳು ಕಂಡು ಬರ್ತಾ ಇದೆ. ಕೆಂಪು ಬಾವುಟಗಳೇ ಕಂಡು ಬರ್ತಾ ಇರುವಂತದ್ದು ಟೌನ್ ಹಾಲ್ ಎದುರುಗಡೆ. ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ ಕಾರ್ಮಿಕರು. ಗಮನಿಸ್ತಾ ಇದ್ದೀರಿ ಟೌನ್ ಹಾಲ್ನಲ್ಲಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಮಿಕರು ನೆರೆದಿದ್ದಾರೆ ಅನ್ನೋದನ್ನ. ಹೀಗಾಗಿಯೇ ಅಲ್ಲಿ ತಾವು ಗಮನಿಸಬಹುದು ಟೌನ್ ಹಾಲ್ನ ಸುತ್ತಮುತ್ತಲಿನ ಜಾಗದಲ್ಲೆಲ್ಲ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿರುವಂತಹ ಕಾರ್ಮಿಕರು ಈಗ ಅಲ್ಲಿಂದ ರಾಜಭವನಕ್ಕೆ ತೆರಳುತ್ತಾರೆ. ಹೀಗಾಗಿಯೇ ಮಾರ್ಗ ಮಧ್ಯೆ ಟ್ರಾಫಿಕ್ ಜಾಮ್. ದೇಶಾದ್ಯಂತ ಕರೆ ಕೊಟ್ಟಿರುವಂತಹ ಭಾರತ್ ಬಂದ್ ಕಾರ್ಮಿಕ ನೀತಿಯನ್ನ ವಿರೋಧಿಸಿ ಕೇಂದ್ರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕಾರ್ಮಿಕರು. ಈಗ ರ್ಯಾಲಿ ಹೊರಟಿರುವಂತದ್ದು ಟೌನ್ ಹಾಲ್ನಿಂದ ರಾಜಭವನದತ್ತ ಸಾಗ್ತಾ ಇದೆ ಕಾರ್ಮಿಕರ ಬೃಹತ್ ರ್ಯಾಲಿ.